ಗುರುದೇವ್, ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಗಾಳಿಪಟಗಳನ್ನು ಮಾತ್ರ ಕಾಣುತ್ತೇವೆ ಮತ್ತು ಹಬ್ಬದ ದಿನಗಳಲ್ಲಿ ಹೆಚ್ಚಿನ ಜನರು ಪರಸ್ಪರ ಭೇಟಿಯಾಗಲು ಹೋಗುವುದಿಲ್ಲ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೂಡ ಇದೆ. ನೀವು ಬಾಲ್ಯದಲ್ಲಿ ಎಂದಾದರೂ ಮಕರ ಸಂಕ್ರಾಂತಿ ಎಂದು ಗಾಳಿಪಟ ಹಾರಿಸಿದ್ದೀರಾ? ಹಾಂ, ಹಾರಿಸಿದ್ದೀವಿ. ಗಾಳಿಪಟ ಎಲ್ಲರೂ ಹಾರಿಸಿದ್ದೀವಿ. ಭಾರತದಲ್ಲಿ ನನಗೆ ಅನಿಸೋದೇನೆಂದರೆ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಎಲ್ಲ ಮಕ್ಕಳು ಗಾಳಿಪಟ ಯಾವಾಗಲಾದ್ರೂ ಒಂದು ಸಲ ಹಾರಿಸಿರ್ತಾರೆ. ಖಂಡಿತ ಹಾರಿಸಿರ್ತೀವಿ, ಎಲ್ಲರೂ ಹಾರಿಸಿದ್ದೀವಿ. ಆ ಮಾಂಜ ಎಲ್ಲ ಹಾಕಿಬಿಟ್ಟು ಇದೇನೋ ಗೋಂದಲ್ಲಿ ಜನ ಇದು ಮಾಡ್ತಾಯಿದ್ರು. ಆ ಗಾಜಿನ ಪುಡಿಗಳನ್ನ ಹಾಕೋದು, ಅವೆಲ್ಲ ನಾವು ಹಾಕ್ತಿರ್ಲಿಲ್ಲ. ಆದರೆ ಒಳ್ಳೆ ಗಾಳಿಪಟ ಹಾರಿಸಿದ್ವಿ. ಮನಸ್ಸು ಗಾಳಿಪಟದ ಹಂಗಿರ್ಬೇಕು. ಮನಸ್ಸಿಗೆ ಗಾಳಿಪಟದ ಹಂಗಿರುತ್ತೆ. ಆದರೆ ಗಾಳಿಪಟ ಮೇಲೆ ತೇಲ್ಬೇಕಿದ್ರೆ ಒಂದು ದಾರ ಬೇಕಾಗತ್ತೆ. ಆ ದಾರವೇ ಮಂತ್ರ. ಅದರಿಂದ ಮಂತ್ರದ ಮೂಲಕ ಮನಸ್ಸನ್ನು ಮೇಲೆ ತೆಗೆದುಕೊಂಡು ಹೋಗೋದು. ಹೇಗೆ ನೋಡಿ, ಮಂತ್ರ ಅಂದರೆ ಒಂದು ಬರೀ ದಾರ ಮಾತ್ರ. ಆ ಚಿಕ್ಕ ದಾರ ಆ ಪಟವನ್ನು ಮೇಲೆ ಹೋಗ್ಲಿಕ್ಕೆ ಬಿಡ್ತದೆ. ಹೌದಲ್ಲ? ದಾರ ಕಟ್ಟಾಯಿತು ಅಂದರೆ ಪಟಾನೆ ಕೆಳಗೆ ಬಂದುಬಿಡ್ತದೆ. ಹಾಗೆ ಜೀವನದಲ್ಲಿ ಒಂದು ಸೂತ್ರವನ್ನು ನಾವು ಹಿಡ್ಕೋಬೇಕು. ಆ ಸೂತ್ರ ಏನು? ಧರ್ಮ, ನಿಷ್ಠೆ, ಸತ್ಯ. ಇದು ಸೂತ್ರದ ಹಾಗೆ. ಹಾಗಿದ್ದಾಗ ಜೀವನ ಗಾಳಿಪಟದಂಗೆ ಮೇಲೆ ಹಾರು.